ಮಾರ್ನಿಂಗ್ ಫ್ರಮ್ ದಿರಾಂಗ್. ಎಲ್ರಿಗೂ ಸ್ವಾಗತ ಈ ಮೂರನೇ ವ್ಲಾಗು ನಾರ್ತ್ ಈಸ್ಟ್ ರೈಡ್ದು. ಈಗ ನಾನು ಇರೋದು ದಿರಾಂಗ್ ವ್ಯಾಲಿ ಹೋಮ್ ಸ್ಟೇ ಅಂತ. ಮಸ್ತ್ ಆಯಿತು. ನಿನ್ನೆ ಎಲ್ಲಿಂದ ಗುವಾಹಟಿದಿಂದ ಇಲ್ಲಿ ಬಂದೆ ವಾಯ ಮಂಡಲ್ ಟಾಪು. ಮಸ್ತ್ ರೈಡ್ ಇತ್ತು, ಭಾಳ ಎಂಜಾಯ್ ಮಾಡಿದ್ದೆ. ಈಗ ಟೈಮ್ ಆಲ್ಮೋಸ್ಟ್ 7:40 ಆಗೈತೆ. 8 o'clock ಬಿಡು ಪ್ಲ್ಯಾನ್ ಇತ್ತು. ಎಲ್ಲ ಬ್ಯಾಕ್ ಪ್ಯಾಕ್ ರೆಡಿ ಆಯಿತು, ಕಾಫಿ ಆಗೈತೆ. ಇವತ್ತು ಎಲ್ಲಿ ಹೊಂಟೇನಂದ್ರೆ ತವಾಂಗ್ ಹೊಂಟೇನು. ಇಲ್ಲಿಂದ ಅರೌಂಡ್ 130 ಕಿಲೋಮೀಟರ್ಸ್ ಐತೆ. ಒಂದು 4 ತಾಸು ಹಿಡಿತೈತೆ ಇನ್ಕ್ಲೂಡಿಂಗ್ ಬ್ರೇಕ್ಸು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲಾಗತ್ತೆ ಈ ವ್ಲಾಗ್ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. CON ದಿ ಮೋಟೋ ವ್ಲಾಗ್ ಸೆಟಪ್. ರೈಟ್, ಲೆಟ್ಸ್ ಗೋ. ಟೈಮು 8:02. ದಿರಾಂಗ್ ವ್ಯಾಲಿ ಹೋಮ್ ಸ್ಟೇ. ಏನು ಸೀನಿಕ್ ಲೊಕೇಶನ್ ಐತಪ್ಪ. ರೈಟ್, ನಾ ಹೇಳ್ದಂಗೆ ತವಾಂಗ್ ಇಲ್ಲಿಂದ 132 ಕಿಲೋಮೀಟರ್ಸ್ ಐತೆ. ನಿನ್ನೆ ಇಲ್ಲಿ ಮಳೆ ಆಗೈತಪ್ಪ, ಥಂಡಿ ಈಗೂ ಇದು ಫುಲ್ ಪ್ಯಾಕ್ಡ್ ಐತಪ್ಪ. ಒಂದು ಟೀ ಶರ್ಟ್, ಅದ್ರ ಮೇಲೆ ಒಂದು 3 ಡಿಗ್ರಿ ಜಾಕೆಟು, ರೈಡಿಂಗ್ ಗೇರ್, ಅದ್ರ ಮೇಲೆ ರೇನ್ ಕವರ್ ಹಾಕ್ಕೊಂಡೆ. ಸೊ ಆಲ್ ಡನ್. ವೆದರ್ ಕ್ಲೌಡಿ ಐತೆ. ಮುಂದೆ ಸ್ನೋ ಐತಂತ ಸೇಲಾ ಪಾಸ್. ಅದಕ್ಕೆ ನೋಡೋಣ ಏನಂತ. ಫಸ್ಟ್ ನಾನು ಪೆಟ್ರೋಲ್ ಹಾಕಿಸ್ಬೇಕು. ಈಗಾಗಲೇ 60 ಕಿಲೋಮೀಟ್ರ್ ರಿಸರ್ವ್ ತಗೊಡ್ದೇನೆ. ಬೆಳಗ್ಗೆ ಎದ್ದು ಚೈನ್ ಲೂಬು ಎಲ್ಲ ಮಾಡೇನು. ಅದು ಪೆಟ್ರೋಲ್ ಪಂಪು ಇತ್ತು. 3 ಕಿಲೋಮೀಟರ್ಸ್ ಬಂದೆ ಅಷ್ಟೇ. ₹92 ಇತ್ತು. ಈಗ ಮೇಲೆ ಹತ್ತೋದು ಸ್ಟಾರ್ಟ್ ಆಗೈತೆ. ಇಲ್ಲಿಂದ ಸೇಲಾ ಪಾಸ್ ಎಷ್ಟು 50 ಕಿಲೋಮೀಟ್ರ್ ಐತೆ. ವಿಂಟರ್ ಗ್ಲೌಸ್ ಹಾಕೊಳಕ್ತೇನಪ್ಪ, ಥಂಡಿ ಭಾಳ ಐತೆ. ಇದಾದ್ರೆ ಮಸ್ತ್ ಐತಪ್ಪ ಇದು. ಅದ್ರ ಏನಂದ್ರೆ ಫುಲ್ ಟೈಟ್ ಐತಪ್ಪ ಇದು. ಒತ್ತಬೇಕು. ಬ್ರೋ ಕ್ರಿಯೇಟ್ಸ್ ಕನೆಕ್ಟ್ಸ್ ಏನಾಯ್ತು. ಎಂಥ ರೋಡು. ಇನ್ನು 25 ಕಿಲೋಮೀಟ್ರ್ ಐತೆ. ನಂತರ ಭಾಳ ಥಂಡಿ ಐತೈತೆ. ಚಾಕ್ ಎಲ್ಲಾದ್ರೂ ನಿಲ್ಲಿಸ್ತೇನೆ ಈಗ. ಹೋಗ್ತಾ ಫುಲ್ ವ್ಯೂಸ್ ಚೇಂಜ್ ಆಗತ್ಬಿಟ್ಟವು. ಏನು ಮಸ್ತ್. ಫುಲ್ ಕ್ಲೌಡು, ಸ್ನೋ ಕವರ್ಡ್ ಮೌಂಟನ್ಸು. ಇನ್ನೂ 20 ಕಿಲೋಮೀಟ್ರ್ ಐತೆ. 25 ಚಾಕ್ ನಿಲ್ಲಿಸಿದ್ದೆ. $101 ಜಂಗ್ 69, ಸೇಲಾ ಟಾಪ್ 30, ಜಸ್ವಂತ್ಗಢ್ 50. ಮೇಲೆ ಹೋಗೋದೈತೆ ನಮ್ಗೆ. ಭಯಂಕರ ಕಾಣಕತ್ತಿತ್ತು. ಫುಲ್ ಯಪ್ಪ. ಫುಲ್ ಸ್ನೋಫಾಲ್ ಐತೆ. ರೋಡ್ ಸರಿ ಇಲ್ಲ.
ಎಲ್ಲ ಫ್ರೆಶ್. ಕೈಯ ನುಸಾಗತ್ಬಿಟ್ಟತ್ತು. ಆಲ್ಮೋಸ್ಟ್ ರೀಚ್ ಆದ. ಎಲ್ಲ ಬರ್ಫ್ ಐತೆ, ಸ್ಕಿಡ್ ಆಗಾಕತ್ತೈತೆ. ವೆಲ್ಕಮ್ ಟು ತವಾಂಗ್ ಸೇಲಾ. 13,700 feet. ಸ್ಕಿಡ್ ಆಗಾಕತ್ತೈತೆ. ಅಯ್ಯವ್ವ, ಯಪ್ಪ ಬೈಕ್ ಎಲ್ಲಾದ್ರೂ ಪಾರ್ಕ್ ಮಾಡ್ತೇನೆ. ಸ್ಕಿಡ್ ಆಗಾಕತ್ತೈತೆ. ಸಿಗ್ತೇನೆ ನಿಮ್ಮ ಇಲ್ಲೇ ಮುಂದೆ ಅಂಗಡಿ ಐತೆ. ಕಾಕರು ಬಂದು ಮುಟ್ಟಿದೆ ಸೇಲಾ ಪಾಸ್. ಫುಲ್ ಹೆವಿ ಸ್ನೋಫಾಲ್ ಐತೆ. ಈಗ ಇಲ್ಲಿ ಸ್ಕಿಡ್ ಆಗಾಕತ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಸ್ಕಿಡ್ ಆಗಾಕತ್ತಿತ್ತು. ಗಾಡಿ ಬಿಟ್ಟಿದ್ರೆ ಕ್ಲೀನ್ ಮಾಡಾಕ್ತಾರೆ. ಸೊ ಉಮ್ಲಿಂಗ್ಲಾ ಒಂದಿತ್ತು, ಕರ್ದುಂಗ್ಲಾ ಮತ್ತು ಸೇಲಾ ಪಾಸು ಬೀಳ್ತಿದ್ದೆ ಈಗ. ಸೊ ಡನ್. ಇಲ್ಲೈತು, ಇಲ್ಲೆಲ್ಲ ಕ್ಲೀನ್ ಮಾಡಾಕ್ತಾರೆ. ಇಲ್ಲಷ್ಟೇ ಸ್ವಲ್ಪ ಸ್ಕಿಡ್ ಆಗ್ತಿತ್ತು, ಅಲ್ಲೂ ಮುಂದೆ ಸ್ವಲ್ಪ ಐತೆ. ನಾನು ಈಗ ಫುಲ್ ಸ್ವಲ್ಪ ಒಳಗೆ ಹೋಗಿ ಕಾಫಿ ಕುಡ್ದು ಮ್ಯಾಗಿ ತಿಂದು ಮುಂದೆ ಹೊಡ್ತೇನೆ. ಇನ್ನೂ ಸ್ನೋಫಾಲ್ ಐತೆ. ಅವ್ರು ಅಂತಾರೆ ಇನ್ನೊಂದು 15-20 ಮಿನಿಟ್ ಆಕೈತೆ, ಆಮೇಲೆ ಸ್ವಲ್ಪ ಕಡಿಮೆ ಆಕೈತೆ ಅಂದಾರೆ. ನೋಡೋಣ ಏನಂತ. ನಾನು ನಿಮ್ಗೆ ಮುಂದೆ ಸಿಗ್ತೇನೆ. ಆಯಿತು. ಇಲ್ಲೇ ಹಿಂದೆ ಅಂಗಡಿ ಐತೆ, ಇಲ್ಲೇ ಕಾಫಿ ಮ್ಯಾಗಿ ಕುಡ್ದೇನ. ಇನ್ನೂ ಸ್ನೋಫಾಲ್ ಆಗಾಕತ್ತೈತಿ ಇಲ್ಲೇ. ಇದು ಅಂಗಡಿ ಅಲ್ಲೈತೆ. ಗಾಡಿ ಇಲ್ಲೇ ನಿಲ್ಸನೆ. ಇದು ತವಾಂಗ್ ಸೇಲಾ ಪಾಸ್ ಗೇಟು. ವೆಲ್ಕಮ್ ಟು ತವಾಂಗ್. ಸುತ್ತಲೂ ಹಿಂಗೈತೆ. ಹೆವಿ ಸ್ನೋಫಾಲ್ ಐತಪ್ಪ. ಗಾಡಿ ಸ್ಕಿಡ್ ಸಿಕ್ಕಾಪಟ್ಟೆ ಆಗಾಕತ್ತೈತೆ. ಸೊ ನಾನು ಇನ್ನೊಂದು 10 ಮಿನಿಟ್ಸ್ ಇದ್ದು ಹೊಡ್ತೇನೆ. ಇಲ್ಲೇ ಮುಂದೆ ಸ್ಕಿಡ್ ಆಗಾಕತ್ತೈತೆ. ಸೊ ಸುಖಾಶ್ ನೋಡಿ ಹೋಗ್ಬೇಕು, ಹೆಲ್ಪ್ ಮಾಡಿದ್ರೆ. ಎಲ್ಲ ಫೋಟೋ ಹೊಡ್ಸ್ಕೊಳತ್ತಾರೆ ನೋಡ್ರಿ. ಆಯ್ತೇನು ಹೊಡೋನು. ಮೋಟೋ ವ್ಲಾಗಿಂಗ್ ಸೆಟಪ್ದಾಗ ಸಿಗ್ತೇನೆ. ಆಯ್ತು, ಹೊರಡೋನು. ಫುಲ್ ಸ್ನೋಫಾಲ್ ಐತಪ್ಪ. ಅಯ್ಯಮ್ಮ, ಇಲ್ಲೇ ಟೆಂಪ್ರೇಚರ್ ಇಷ್ಟು ಇರೋದಕ್ಕೆ ಗೋಪ್ರೋ ಬಂದಾಗತ್ತೈತೆ. ಇಲ್ಲಿಂದ 60 ಕಿಲೋಮೀಟ್ರ್ ತವಾಂಗ್. ಸ್ವಲ್ಪ ಸ್ಕಿಡ್ ಆಗಾಕತ್ತೈತೆ. ಇಲ್ಲೇ ಐ ಲವ್ ಸೇಲಾ ಪಾಸ್. ಇಲ್ಲಿ ಫೋಟೋ ಹೊಡ್ಸ್ಕೊಂಡೆ. ಹೆವಿ ಥಂಡಿ ಅಪ್ಪ. 7 ಡಿಗ್ರೀಸ್ ಐತೆ. ನನ್ನ ಗೋಪ್ರೋನು ಬರೇ ಬಂದಾಗತ್ತೈತೆ. ಅಮೇಝಿಂಗ್ ಫೀಲಿಂಗ್. ಸೇಲಾ ಪಾಸ್ ಇಂಥ ಕಂಡೀಷನ್ಸ್ದಾಗ ಬರ್ತೇನಂತ ನಾ ಕನಸ್ದಾಗೂ ಅಂದ್ಕೊಂಡಿದ್ದಿಲ್ಲ. ಈಗ ಸ್ನೋಫಾಲ್ ಬಂದಾಗೈತೆ, ಬಟ್ ಇನ್ನೂ ಥಂಡಿ ಐತೆ. ಸ್ಲೋ ಹೊಂಟೇನ
ಯಪ್ಪ ಅಮೇಝಿಂಗ್. ಇಲ್ಲಿಂದ 76 ಕಿಲೋಮೀಟರ್ಸ್ ತವಾಂಗ ಆರಾಮ್ ಹೊಂಟೇನ. ವಾವ್, ಸಿಂಪ್ಲಿ ಅಮೇಝಿಂಗ್. ನಂಗೆ ಇಲ್ಲಿ ವ್ಯೂ ನೋಡಿ ಝೋಜಿಲಾ ಪಾಸ್ ನೆನಪು ಬಂತಪ್ಪ. ಸೇಮ್ ಹಿಂಗೆ ಐತಲ್ಲೂ. ಅದು 2023 ಹೋಗಿದ್ದೆ. ಎಷ್ಟು ಖುಷಿ ಅಂದ್ರೆ ಇಂಥ ಹಾರ್ಶ್ ಕಂಡೀಷನ್ಸ್ದಾಗ ಬೆಂಗಳೂರಿಂದ ಸೋಲೋ ರೈಡ್. ಈಗ ಸ್ವಲ್ಪ ಬಿಸಿಲು ಬೀಳಕತ್ತ. ಅರುಣಾಚಲ್ ಪ್ರದೇಶ್ ತವಾಂಗ್ ಸೇಲಾ ಪಾಸ್ ಮಸ್ಟ್ ವಿಸಿಟ್ ಪ್ಲೇಸ್. ಇಂಥ ಸೀನ್ಸ್ ಎಲ್ಲಿ ಕಾಣ್ತೈತಿ ಇಂಡಿಯಾದಾಗಪ್ಪ. ಸಿಂಪ್ಲಿ ಬ್ಯೂಟಿಫುಲ್. ಮತ್ತು ಜಂಗ್ ಹೆಸರು ಹೆಂಗೆ ಬಿತ್ತಂದ್ರೆ 1962 ವಾರ್ದಾಗ ಚೈನಾದವ್ರು ಈ ಕಡೆ ಬಂದುಬಿಟ್ಟಿದ್ರಲ್ಲ. ಸೊ ಆರ್ಮಿ ಜವಾನ್ಗೆ ಹೆಲ್ಪ್ ಮಾಡೋಕೆ 2 ಹೆಣ್ಮಕ್ಳು ಬಂದ್ರೆ ಈ ಕಡೆ ಇಲ್ಲೇ ಇರೋರು. ಅವ್ರು ಬಿಟ್ಟು ಹೋಗಲಿಲ್ಲ. ಅವ್ರಿಗೆ ರಾಷನ್ ಕೊಡೋದು, ನೀರು ತರೋದು, ಏನಾದರೂ ತರೋದಕ್ಕೆ ಹೆಲ್ಪ್ ಮಾಡಿದ್ರು ಭಾಳ ಅವರು. ಸೊ ಅದಕ್ಕೆ ಸೇಲಾ ಮತ್ತು ಜಂಗ್ ಅಂತ ಹೆಸರಿಟ್ರಿ. ಇಲ್ಲಿ ಸೇಲಾ ಪಾಸ್ ಮುಂದೆ ಜಂಗ್ ಅಂತ ಒಂದು 5 ಊರು. ಸೊ ಇಮ್ಯಾಜಿನ್ ಚೈನಾದವರು ಎಲ್ಲಿ ತನಕ ಬಂದಿದ್ರು. ನಾ ದಿರಾಂಗ್ ಇದ್ದಲ್ಲ ಅಲ್ಲಿ ತನಕ ಬಂದಿದ್ರು ಅವರು 1962 ವಾರ್ದಾಗ. ನೋಡ್ರಿ, ಬ್ಯೂಟಿಫುಲ್. ಇವೆಲ್ಲ ಲೈಫ್ ಲಾಂಗ್ ಮೆಮೊರೀಸ್. ಈ ರೋಡು, ಈ ಜರ್ನಿ. ಎಲ್ಲರೂ ಹೇಳ್ತಾರೆ ಫ್ಲೈಟ್ದಾಗ, ಟ್ರೈನ್ದಾಗ, ಬಸ್ದಾಗ ಹೋಗೋದು. ಬಟ್ ಈ ಫೀಲ್ ಬೈಕ್ದಾಗ ಗೊತ್ತಾಕೈತೆ. ನಂಗೆ ತವಾಂಗ್ ಮುಟ್ಟೋದು 1 ಗಂಟೆ ಆಕೈತೆ. ಮೊದಲು ಹೋಮ್ ಸ್ಟೇ ನೋಡ್ಬೇಕು, ಆಮೇಲೆ ಪಾಸ್ ಮಾಡ್ಸಕ್ಕೆ ಹೋಗ್ಬೇಕು. ಎದ್ರ ಪಾಸ್ ಅಂದ್ರೆ ನಾಳೆ ಬುಮ್ಲಾ ಪಾಸ್ ಐತೆ, ಇಂಡಿಯಾ ಚೈನಾ ಬಾರ್ಡರ್. ಅಲ್ಲಿ ಹೋಗ್ಬೇಕಂದ್ರೆ ಪಾಸ್ ಮಾಡಿಸ್ಬೇಕು. ಅದು ಯೂಶ್ವಲಿ ಸ್ವಲ್ಪ ಟೈಮ್ ತೊಗೋತೈತೆ. ಈ ಕಡೆ ಫಸ್ಟ್ ತಹಶೀಲ್ದಾರ್ ಆಫೀಸ್ ಕಡೆ ಸಿಗ್ನೇಚರ್, ಆಮೇಲೆ ಆರ್ಮಿ ಕಡೆ. ಸೊ ಅದಕ್ಕೆಲ್ಲರೂ ಹಿಂದಿನ ದಿನಾನ ಮಾಡಿಸ್ತಾರೆ. ಸೊ ಫಸ್ಟ್ ಅದೊಂದು ಮಾಡಿಸ್ಬೇಕು ಹೋಗಿ. ಹಾಸ್ಟೆಲ್ ಬುಕ್ ಆಗೈತೆ ವಂಡರ್ ಪಾಲ್ಸ್ ಅಂತ. ಓನರ್ ಮಲ್ಲೇಶ್ವರಂದು ಅಂತ. ಸೊ ಅದಕ್ಕೆ ಎಲ್ಲ ಆಗೈತೆ. ಪಾಸು ಮಾಡಿಸ್ತೇನೆ ಬಾ ಅಂದಾನ. ಸೊ ಈಗ 11:40 ಆಗೈತೆ. ಇನ್ನೂ 45 ಕಿಲೋಮೀಟ್ರ್ ಐತೆ. ಇಲ್ಲಿ ಮಳೆ ಸ್ಟಾರ್ಟ್ ಆತ. ನೀನು ಬೀಳಾಕತ್ತೈತೆ. ನಂದು ಗೋಪ್ರೋ ಏನೋ ವಾಟರ್ ಪ್ರೂಫ್ ಮಾಡಿಲ್ಲ. ಸೊ ಒಳಗೆ ಇಟ್ಬಿಡ್ತೇನೆ ಈಗ, ಇಲ್ಲೇ ನಿಲ್ಲಿಸಿ. ಯಾಕಂದ್ರೆ ಜೋರು ಬರುವಂಗೆ ಅನ್ಸಾಕತ್ತೈತೆ ನಂಗೆ. ತವಾಂಗ್ ಬಂದು ಮುಟ್ಟಿದೆ ಈಗ ಒಂದು 10 ಮಿನಿಟ್ಸ್. ಇಲ್ಲಿ ವಂಡರ್ ಪಾಲ್ಸ್ ಅಂತ ಹಾಸ್ಟೆಲ್ ಐತು. ಚೆಕ್-ಇನ್ ಆಗೇನು ಫುಲ್ ಕ್ಲೌಡಿ ಇತ್ತು. ನಾನು ಅದಕ್ಕೆ ಗೋಪ್ರೋ ಏನು ಮತ್ತೆ ಹಾಕಲಿಲ್ಲ, ಮಳೆ ಬರುವಂಗೈತಂತ. ಸೊ ಇವತ್ತು ಮಸ್ತ್ ಮಜಾ ಬಂತು. ಎಲ್ಲೇ ದಿರಾಂಗಿಂದ ವಯ ಸೇಲಾ ಪಾಸ್ ಫುಲ್ ಸ್ನೋ ಇತ್ತು, ನೋಡಿದ್ರಲ್ಲ. ಐ ಹೋಪ್ ನಿಮಗೆ ವಿಡಿಯೋ ಲೈಕ್ ಆಗೈತೆ. ಈಗ ಟೈಮ್ 12:10 ಆಗೈತೆ. ನಾನು ಸ್ವಲ್ಪ ಫ್ರೆಶ್ ತೊಗೊತೇನೆ. ಇಲ್ಲಿ 2 ಪ್ಲೇಸಸ್ ಅದಾವು. ಒಂದು ಏಷ್ಯಾ 2nd ಲಾರ್ಜೆಸ್ಟ್ ಮೊನಾಸ್ಟ್ರಿ ಐತೆ, ಒಂದು ಬುದ್ಧ ಸ್ಟ್ಯಾಚು ಐತೆ. ಸೊ ಎರಡರಾಗ ಒಂದು ಮಾಡ್ತೇನೆ ಇವತ್ತು. ಮಾಡಿದ್ಮೇಲೆ ಇನ್ನೊಂದು ನಾಳೆಗೆ ಹಿಡ್ಕೋತೇನೆ. ಸೊ ಏನಾದರೂ ಇವತ್ತು ಎಲ್ಲಾದರೂ ಒಂದು ಕಡೆ ಹೋಗೋದಿತ್ತಂದ್ರೆ ನಾನು ಮತ್ತೆ ರೆಸ್ಯೂಮ್ ಮಾಡ್ತೇನೆ, ಇಲ್ಲಾಂದರೆ ಇಲ್ಲಿಗ ಎಂಡ್ ಮಾಡಿರ್ತೇನೆ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಒಂದು ಸಣ್ಣ ಅಪ್ಡೇಟ್. ಈಗ ಆಲ್ಮೋಸ್ಟ್ 4:30 ಆಗಿತ್ತು. ನಾನು 1 ಗಂಟೆಗೆ ಮಕ್ಕೊಂಡು 4 ಗಂಟೆಗೆ ಎದ್ದೆ. ಮಳೆ ಹತ್ಬಿಟ್ಟಿತ್ತು. ಈಗ ಟೆಂಪ್ರೇಚರ್ ತವಾಂಗದಾಗ 4 ಡಿಗ್ರೀಸ್ ಐತು. ಹೆವಿ ಥಂಡಿ ಅಂದ್ರೆ ನಾನು ಆಲ್ಮೋಸ್ಟ್ ಒಂದು 5 ಲೇಯರ್ ಹಾಕೊಂಡೆ. ಈಗ ಇಲ್ಲಿ ವ್ಯೂ ತೋರಿಸ್ತೇನೆ ನೋಡಿ. ರೋಡ್ದಾಗ ಏನೂ ಕಾಣವಲ್ತು. ನಾನು ಆ್ಯಕ್ಚುಲಿ ಈಗ ಎದ್ದು ಮೊನಾಸ್ಟ್ರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು.
ಸೊ ಮೊನಾಸ್ಟ್ರಿ ಬುದ್ಧ ಸ್ಟ್ಯಾಚ್ಯೂ ನಾಳೆನೇ ನೋಡ್ತೇನೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇನೆ ನಾನು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.